ಹಲೋ ಗುರುವೇ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಗಜೇಂದ್ರ NV ಆಕ್ಟರ್. ಇವತ್ತು ಭಾನುವಾರ ಸ್ಪೆಷಲ್ ಏನು ಅಂತ ನೋಡೋಣ ಬನ್ನಿ. ಗುರುವೇ, ಯಾರ್ಯಾರು ಈ ವಿಡಿಯೋ ನೋಡ್ತೀರಾ ಕೊನೆವರೆಗೂ ನೋಡಿ. ಇಂಟ್ರೆಸ್ಟ್ ಆಗಿದೆ, ಚೆನ್ನಾಗಿದೆ. ಅದರಲ್ಲೂ ನಮ್ಮಮ್ಮ ಮಾಡುವ ಹಲಸಿನ ಬಡ್ಕ್ ಸಾಂಬಾರು ನೋಡಿರಂತೆ. ನೋಡಿ, ರೆಸಿಪಿ ಎಲ್ಲ ಹೇಳ್ಕೊಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ಯಾರು ಈ ವಿಡಿಯೋನ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ. ನಿಮ್ಗೆ ಯಾವ ಥರ ಅನಿಸುತ್ತೆ ಅದನ್ನ ಕಮೆಂಟ್ ಮಾಡಿ ಗೈಸ್. ಭಾನುವಾರ ಸ್ಪೆಷಲ್ ಏನಾದರೂ ಮಾಡಿ ಅಂದರೆ ಇದೇನ ಕೆಚ್ತಾ ಕೂತಿದ್ದೀರಲ್ಲಮ್ಮ, ಏನಮ್ಮ ಇದು? ಮುಳ್ಳಂದಿ. ಮುಳ್ಳಂದಿನಾ? ಮುಳ್ಳಂದಿ ಅಂದ್ರೆ ಏನಮ್ಮ? ಮುಳ್ಳಂದಿ ಅಂದ್ರೆ ಹಲಸಿನ ಬಡ್ಕಿಗೆ ಅನ್ನೋದು. ಓ, ಗೊತ್ತೇ ಇರಲಿಲ್ಲ. ಏನು ಮಾಡ್ತೀರಮ್ಮ? ಮೂರು ಕೊಚ್ಚಿದ್ರೆ ಇದನ್ ಬೇರೆ ಈ ಥರ ಕೊಚ್ತಿದ್ದೀರಾ? ಕೊಚ್ಚೋದು ಕುಡ್ಲಲ್ಲಿ ಕೂದ್ರೆ ಸ್ವಲ್ಪ ಲೇಟ್ ಆಗುತ್ತಲ್ಲ, ಅದಕ್ಕೆ ಹಿಂಗೆ ಮುಚ್ಚಿ ತಗೊಂಡು ಕೊಂಡು ಹಿಡ್ಕೊಂಡು ಕೊಚ್ಚಿದ್ರೆ ಈಸಿ ಆಗುತ್ತೆ ಅಂತ. ಹಲಸಿನ ಬಡ್ಕು ಹಂಗಂದ್ರೆ ಮುಳ್ಳಂದಿ ಮೂರು ಇಟ್ಟಿರಲ್ಲಮ್ಮ, ಒಂತಾನೆ ಸಾಂಬಾರಿಗೆ ಹಾಕೋದು. ಮೂರಿಂದ ಏನೇನು ಮಾಡ್ತೀರಮ್ಮ? ಸ್ವಲ್ಪ ಸಾರು ಮಾಡಿ ಅದನ್ನೇ ಬಸ್ತು ಕುಟುಂಡಿ ಮಾಡೋಣ ಅಂತ ಹುಚ್ಚೆಳ್ಳೆಲ್ಲ ಹಾಕಿ, ಹುಳಿ ಕಾಳು ಹಾಕಿ, ಹುಚ್ಚೆಳ್ಳು ಹಾಕಿ, ಬೆಳ್ಳುಳ್ಳಿ ಹಾಕಿ ಕುಟುಂಡಿ ಮಾಡ್ತೀನಿ ತಿನ್ನಿವಂತೆ. ತಡಿ, ನಮ್ಮ ಫ್ರೆಂಡ್ಸಿಗೆ ಹೇಳ್ಕೊಡ್ತೀರಾ ಯಾವ ಥರ ಮಾಡೋದು ಅಂತ? ಹೇಳ್ಕೊಡ್ತೀನಿ. ನಾನು ಅವಾಗಲಿಂದ ಯೋಚನೆ ಮಾಡ್ತೀನಿ, ಈ ಕುಟುಂಡಿ ಅಂದ್ರೆ ಏನ್ರಮ್ಮ? ಅವಾಗಲೇ ಹೇಳಿದ್ನಲ್ಲಪ್ಪ, ಹುಚ್ಚಳೆಲ್ಲ ಹಾಕಿ ಮಾಡೋದು ಅಂತ. ಮಾಡಿ ತೋರಿಸ್ತೀನಿ ನೋಡಿವಂತೆ ತಾಳು. ಸರಿ ಸರಿ ಅಮ್ಮ. ನೋಡಿ ಫ್ರೆಂಡ್ಸ್, ಇಲ್ಲಿ ನಮ್ಮಮ್ಮ ಕೂತ್ಕೊಂಡು ಇಲ್ಲಿ ಕೆಲಸ ಮಾಡ್ತಿದ್ದೆ. ನನ್ನ ತಂಗಿ ಯಾವ ಥರ ಅಲ್ಟೆ ಹೊಡಿತಾಳೆ ಅಂತ. ಮಾತು ಬಂದ್ರು ಹೆಂಗೆ ಕೂತವ್ರು ನೋಡಿ ಗೈಸ್. ಇಲ್ಲಿ ಮಾತು ಬಂದ್ರು ಹೆಂಗೆ ಆಡ್ತವ್ರು ನೋಡಿ. ಅಲ್ಲಿ ಒಂದು ಅರ್ಥ ಆಗ್ತಿಲ್ಲ, ಬರೀ ಹುಳ್ಳಿಕಾಳು ಹಾಕ್ತಾರ ಅಥವಾ ಇನ್ನೂ ಏನಾರು ಹಾಕ್ತಾರ ಕುಟುಂಡಿಗೆ? ನೀವು ಹುಳ್ಳಿಕಾಳು ಹಾಕ್ತಾರೆ, ಇನ್ನೇನು ನೀನು ತರಕಾರಿ ಬಜ್ಜಿ ಹಾಕ್ತಾರೆ. ಅವಾಗಿಂದ ಹೇಳ್ತೀನಿ ಹುಳ್ಳಿಕಾಳು ಹಾಕಿ ಮಾಡ್ತೀನಿ. ಸಂಜೆ ಬಂದ್ಮೇಲೆ ನಾನು ತಲೆ ತಿನ್ಬಿಡಕ್ಕೆ ಒಡ್ಸ್ಕಿಬಿಡ, ಸುಮ್ಮನೆ ಹೋಗ ನೀನು. ನಮ್ಮ ಈ ಕಲರ್ ಮಾಡಿಟ್ಟಿದ್ರ? ಹುರಿದಿದ್ದೀನಿ ಕಣಪ್ಪ, ಅದಕ್ಕೆ ಹೆಂಗೈತಿ ಕಲರು. ಯಾಕಮ್ಮ ಹುಳ್ಳಿಕಾಳು ಹುರಿಲಿಲ್ಲ ಅಂದ್ರೆ ಚೆನ್ನಾಗಾಗಲ್ವಾ? ಚೆನ್ನಾಗಾಗುತ್ತೆ, ಅದು ಬೇಗ ಬೇಯಲ್ಲ. ಆಮೇಲೆ ಹಸಿ ಕಾಳು ಹಾಕಿದ್ರೆ ಹುರಿದು ಹಾಕಿದ್ರೆ ಹಲಸೆ ಮಡಿಕೆ ಬೇಗ ಬೇಯುತ್ತೆ ಅಂತ ಹಂಗೆ ಹಾಕಿರೋದಷ್ಟೇ. ಇದೇನು ಇನ್ನೊಂದು ಕುಕ್ಕರಿಗೇನೋ ಹಾಕ್ತಿದ್ದೀರಾ? ಕುಟುಂಡಿ ಮಾಡ್ತೀನಿ ಅಂದಲ್ಲ, ಅದಕ್ಕೆ ಹುಚ್ಚಳ್ಳು ಹುರಿತಾ ಇದ್ದೀನಿ. ಹಾಂ, ಹುಚ್ಚಳ್ಳು ಎಷ್ಟು ಹಾಕ್ತೀರಾ ನೀವು? ನಮ್ಗೆ ಎಷ್ಟು ಟೇಸ್ಟ್ ಬೇಕು ಅಷ್ಟು ಹಾಕೋದು ನಾವು. ಕಣ್ಣು ಗುರುತು. ಇದ್ಯಾ? ಏನಮ್ಮ ಏನು ಮಾಡ್ತಿದೀವ? ಅವಾಗ ಅಡುಗೆ ಮನೆಗೆ ಬಂದೆ, ಇನ್ನು ಹೋಗಿ ಏನು ಮಾಡ್ತಿದ್ಯವ? ಸಾರು ಮಾಡೋಣ ಅಂತ ಇದು ಮಾಡ್ತಾ ಇದ್ದೀನಿ, ರೆಡಿ ಮಾಡ್ತಾ ಇದ್ದೀನಿ. ಮಗಳಿಗೆ ಏನು ಬರಲ್ವಜ್ಜಿ? ಎಲ್ಲ ಬರುತ್ತೆ ಕಣಜ್ಜಿ. ಶುಕ್ರವಾರ ನೋಡಿ ಚಿಕನ್ ಮಾಡ್ತು, ಇವತ್ತು ನೋಡಿ ಹಲಸಿನ ಬಡ್ಕಿನ ಸಾರು ಮಾಡ್ತೈತೆ. ಇದೇನೇನೋ ಮಾಡಿ ಯಾರ್ಯಾರ ಮೇಲೋ ಪ್ರಯೋಗ ಮಾಡುತ್ತೆ. ಸದ್ಯ ನನ್ನ ಮೇಲೆ ಪ್ರಯೋಗ ಮಾಡಲಿಲ್ಲ ಅಂದರೆ ಸಾಕಪ್ಪ. ಏನು ಹೇಳ್ತಾ ಇದ್ದೀರಾ? ನಾವು ಅಷ್ಟೊಂದು ಕೆಟ್ಟಾಗ ಅಡುಗೆ ಮಾಡ್ತೀನಾ? ನಿನ್ನ ಮೇಲೆ ಫಸ್ಟ್ ಪ್ರಯೋಗ ಮಾಡ್ತೀನಿ, ತಡಿ ನೋಡ ಏನಾಗುತ್ತೆ ಅಂತ. ಯಪ್ಪ, ನಾನು ಊಟನೇ ಮಾಡಾಕ್ಲ. ಅಮ್ಮ, ಅಡುಗೆ ಆಯ್ತಾ? ಇನ್ನೂ ಇಲ್ಲ ಕಣಪ್ಪ, ಮಾಡ್ತಾ ಇದ್ದೀನಿ. ಇದೇನು ಸಾಂಬಾರಾ? ಈ ಸಾರೆಲ್ಲ ಅದೇ ಕಾಳು ಮತ್ತೆ ಹಲಸಿನ ಬಡ್ಕು ಬೇಯಿಸ್ಕೊಂಡಿದ್ನಲ್ಲ, ಅದ್ರ ರಸ ಬಸ್ತು ಇಟ್ಟಿದ್ದೀನಿ. ಮತ್ತೆ ಅದಕ್ಕೊಂದು ಸ್ವಲ್ಪ ಖಾರ ಉಯ್ಕೊಂಡು. ಇದೇನು? ಇದು ಒಗ್ಗರಣೆ ಹಾಕೋಕ್ಕೆ ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಎರಡು ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಸಾಂಬಾರಿಗೆ. ಇನ್ನು ಸಾಂಬಾರು ಇವಾಗ ಒಗ್ಗರಣೆ ಹಾಕ್ತೀವಿ. ಇನ್ನೂ ಅದು ಇದು ಮಾಡಿಲ್ಲ, ಪಲ್ಯ ಮಾಡಿಲ್ಲ. ಹಲಸಿನ ಬಡ್ಕಿಂದ ಅದು ಮಾಡಿದಾಗ ನೀನು ಕರಿತೀನಿ. ಸಾಂಬಾರು ಖಾರ ಬಿಟ್ಟಿದೆ ಅವಾಗಲೇ. ಇದೇನು ಸಾಂಬಾರ್ಗ ಕುಟುಂಡಿಗ? ಸಾಂಬಾರು ಕುಟಾಣಿ ಎಲ್ಲ ಕುಟುಂಡಿ ಒಂದು ಹೇಳಕ್ಕೆ ಬರಲ್ಲ ಹುಡುಗಿ. ಇದು ಸ್ವಲ್ಪ ಎಲ್ಲ ಕುಗ್ಗಿದೆಯಲ್ಲ, ಚೂರು ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ಖಾರ ಬಿಟ್ಟಿದ್ದೀನಲ್ಲ, ಇದು ಅದೇ ಬೇಯಿಸಿದ್ದು ರಸ ಅಂತಲ್ಲ, ಅದು ಸುಮ್ಮನೆ ಚೆಲ್ಲೋದೇನಕ್ಕೆ ಅದರಲ್ಲೇ ಸಾಂಬಾರು ಇದೆ. ಈ ಥರ ಇದೆ ಬೇಯಿಸಿರೋದು ಕುಟುಂಡಿ ಹಾಕೋಕ್ಕೆ ಅಂತ ಇಟ್ಟಿದ್ದೀನಿ, ನೀರು ಬಸ್ತು. ನೋಡಿ ಇಲ್ಲಿ ಇದು ಇಟ್ಟಿದ್ದೀನಿ, ಹುಚ್ಚಳ್ಳು ಇಲ್ಲಿ ಹುರ್ಬಿಟ್ಟು ಪುಡಿ ಮಾಡಿ ಇಟ್ಟಿದ್ದೀನಿ. ಇದನ್ನು ಲಾಸ್ಟಿಗೆ ಅದನ್ನು ಒಗ್ಗರಣೆ ಹಾಕ್ತೀನಲ್ಲ, ಅವಾಗ ಅದನ್ನು ಹಾಕೋದು ಹಿಂಗೆ ಅಂತ ತೋರಿಸ್ತೀನಿ. ಇದು ಗಟ್ಟಿ ಇದೆ, ಸ್ವಲ್ಪ ತೆಳು ಹಾಕ್ಬೇಕು. ತೆಳು ಮಾಡ್ತೀನಿ ಅಂತ. 2 ಮಿನಿಟ್ಸ್.
ನಮ್ಮ ಖಾರ ಇನ್ನೂ ಮಿಕ್ಸಿಲೇ ಇಟ್ಟಿದ್ದೀರಾ, ಸಾಂಬಾರಿಗೆ ಹಾಕ್ತಿಲ್ವಾ? ಹಾಕ್ತೆ, ಇದು ಕುಟುಂಬಿ ಮಾಡ್ಬೇಕಲ್ಲ, ಒಂದ್ ಸ್ವಲ್ಪ ಉಪ್ಪು ಖಾರ ಹತ್ಬೇಕಲ್ಲ, ಮಸಾಲೆ ರುಬ್ಬಿದ್ದೀನಲ್ವಾ, ಒಂದೊಂದು ಚೂರು ಆಗ್ಲಿ ಅಂತ ಹಾಕೋಣ, ಕುಟುಂಬಿಗೆ ಹಾಕೋಣ ಅಂತ. ಇದೇನ್ ಬಾಣ್ಲಿಗೆ ಹಾಕಿಟ್ಟಿದ್ದೀರಾ? ಕುಕ್ಕರ್ ಒಗ್ಗರಣೆ ಹಾಕೋಣ. ಹಾಕ್ಬಿಟ್ಟು ತೋರಿಸಿ ನಮ್ಗೆ ಕಾಯಿ ಸಿಗುನು. ಇದೆಲ್ಲ ಏನ್ ಮಾಡ್ತೀರಾ? ಇದಿನ್ನೂ ಹಾಕಿಲ್ಲ. ಹೇಳಿದ್ನಲ್ಲ, ಇದು ಸ್ವಲ್ಪ ಪಲ್ಯ ಮಾಡೋಣ ಅಂತ. ಅಮ್ಮ ಇಷ್ಟೊಂದು ಗಮ್ ಅಂತಿದ್ಯಲ್ಲಮ್ಮ ಸಾಂಬಾರು, ನಂಗೊಂದು ಸ್ವಲ್ಪ ಕೊಡಮ್ಮ ಟೇಸ್ಟ್ ಮಾಡೋದಕ್ಕೆ. ಅವಾಗ್ಲೂ ಏನೋ ದೊಡ್ಡ ಮನ್ಸ ಹೇಳ್ದೇ ಇದ್ದೆ, ನನ್ ಮೇಲೆ ಪ್ರಯೋಗ ಮಾಡಿದ್ರೆ ಸಾಕಪ್ಪ ಅಂತ ಇವಾಗ ಟೇಸ್ಟ್ ಮಾಡಕ್ ಕೇಳಕ್ ಬಂದಿದ್ಯಾ? ಸೊ ಅಮ್ಮ ಸುಮ್ಮನೆ ತಮಾಷೆ ಮಾಡಿದ್ದಮ್ಮ, ಅಮ್ಮನ ಜೊತೆ ತಮಾಷೆ ಮಾಡ್ದಲ್ಲ ಇನ್ಯಾರ ಜೊತೆ ಮಾಡಕ್ ಹೋಗ್ಲಮ್ಮ ತಮಾಷೆ. ಸರಿ ಆಯ್ತು, ಇದು ಸಾಂಬಾರ್ ಸೊಪ್ಪು ಹಾಕ್ತೀನಲ್ಲ ಕುದ್ಮೇಲೆ, ಒಬ್ಬ ಟೇಸ್ಟ್ ಮಾಡಕ್ ಕೊಡ್ತೀನಿ ಹೆಂಗಿರುತ್ತೆ ಅಂತ ಹೇಳಿ ಅಂತ, ಆಯ್ತಾ? ಸರಿ ಅಮ್ಮ. ಏನಮ್ಮ ಈ ಪ್ಯಾಕೆಟು? ಅದು ಟೀ ಪುಡಿ ಕಣಪ್ಪ. ಇಷ್ಟಪಟ್ಟು ಟೀ ಪುಡಿನಾ? 1 kg. ಅದು ವಿಶಾಲ್ ಮಟ್ಟಿಗೆ ಅವತ್ತು ಹೋಗಿದ್ವು ನೋಡು, ಹಾ, 1 kg ಫುಲ್ ಬ್ಲೂಮ್ ಟೀ ಪುಡಿ ಅಂದ್ರೆ 8 kg ಸಕ್ಕರೆ ಫ್ರೀ ಇತ್ತು. ಇನ್ನೂ ಇದೆ ಆಫರ್ ವಿಶಾಲ್ ಮಟ್ಟಲ್ಲಿ. ಏನಮ್ಮ ಮತ್ತೆ ಇನ್ನೊಂದ್ಸರಿ ಒಗ್ಗರಣೆ ಹಾಕ್ತಿದ್ದೀರಾ? ಇದು ಎಣ್ಣೆ ಹಾಕಿದ್ನಿ, ಚೆನ್ನಾಗಿ ಕಾದಿದೆ, ನೋಡ್ಕ ನಿನ್ಗೂ ಬೇಕಾಗುತ್ತೆ, ಯೂಸ್ ಆಗುತ್ತೆ. ಎಲ್ಲ ಬೆಳ್ಳುಳ್ಳಿ ಎಲ್ಲ ಹಾಕಿ. ಎಷ್ಟು ಬೆಳ್ಳುಳ್ಳಿ ತಗೊಂಡಿದೆ ಹೇಳಿ? 2 ಇಂದ 3 ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿರುತ್ತೆ. ಅದ್ರ ಫ್ಲೇವರ್ ಎಲ್ಲ ಬಾಯಿಗೆ ಹೋಗ್ತಾ ಇರುತ್ತಲ್ಲ, ಒಂದೊಂದು ತುತ್ತಿಗೂ ತುಂಬ ಚೆನ್ನಾಗಾಗುತ್ತೆ. ಬೆಳ್ಳುಳ್ಳಿ ಚೆನ್ನಾಗಿ ಬೆಂದ ಮೇಲೆ ಸ್ವಲ್ಪ ಬ್ರೌನ್ ಕಲರ್ ಆಗಲಿ ಬೆಳ್ಳುಳ್ಳಿ, ಯಾಕೆಂದರೆ ತಿನ್ನುವಾಗ ಆಮೇಲೆ ಬಾಯಿಗೆ ಹಸಿಸಿ ಈ ಥರ ಆಗುತ್ತೆ. ಈ ಥರ ಸ್ವಲ್ಪ ಇದಾದರೆ ಚೆನ್ನಾಗಾಗುತ್ತೆ ನೋಡಿ. ಇದು ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಹಾಂ, ಈರುಳ್ಳಿ ನೋಡು, ಹಾಕಿ ಇದು ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಹಾಂ, ಆವಾಗಲೇ ಹೇಳಿದ್ನಲ್ಲ ಬ್ರೌನ್ ಆಗಲಿ ಅಂತ. ನೋಡಿ ಇವಾಗ ಇದು ಈರುಳ್ಳಿ ಸ್ವಲ್ಪ ಎಲ್ಲ ಬ್ರೌನ್ ಆಗಿದೆ. ಅವಾಗ ಖಾರ ಏನಕ್ಕೆ ಇಟ್ಟಿದ್ರೆ ಅಂದಲ್ಲ, ಚೂರು ಇದನ್ನ ಇದರೊಳಗೆ ಖಾರ ಹಾಕಿದೆ, ಯಾಕೆಂದರೆ ಮಸಾಲೆ ಅದಕ್ಕೆ ಹತ್ಬೇಕಲ್ಲಪ್ಪ, ಅದಕ್ಕೆ. ನನಗೆ ಹುಷಾರಿಲ್ದಿದ್ದಾಗೆಲ್ಲ ಮಾಡಕ್ಕೆ ಬೇಕಾಗುತ್ತೆ, ಮಾಡಪ್ಪ ಒಂಚೂರು ಅಂದಾಗ ನೋಡಿ. ಆಯಿತು ಮಾಡೋಣ ಬಿಡಮ್ಮ. ಒಂಚೂರು ಹಸಿ ಸ್ಮೆಲ್ಲೆಲ್ಲ ಹೋಗಲಿ. ನೋಡಿ ಇವಾಗ ಈ ಥರ ಆಗಿದೆ. ಇವಾಗ ಇದಕ್ಕೆ ಏನು ಮಾಡ್ತೀನಿ ಅಂದರೆ, ಇದು ಬೇಯಿಸಿಟ್ಟಿದ್ನಲ್ಲ ಇದನ್ನು ಹಾಕ್ತೀನಿ. ನಮ್ಮಲ್ಲಿ ಜಾಸ್ತಿ ಜನ ಅಲ್ವ, ಅದಕ್ಕೆ ಜಾಸ್ತಿ ಮಾಡೋದು. ಒಂದು 5 ಮಿನಿಟ್ಸ್. ಸಣ್ಣ ಜಾರಲ್ಲಿ ಏನು ಇಟ್ಟಿದ್ದೀರಲ್ಲ ಇದು? ಹುಚ್ಚಳು ಅದು ಇವಾಗ ಹಾಕಲ್ವಾ? ಇದೊಂದು 5 ನಿಮಿಷ ಇದು ಈ ಥರ ಎಲ್ಲ ಇದಾಗಬೇಕು ನೋಡಿ. ಈ ಥರ ಎಲ್ಲ ಚೆನ್ನಾಗಿ ಕಲಸಿ, ಕಲ್ಲ ನೋಡಿ ಯಾವ ಥರ ಕಾಣಿಸ್ತೀವಿ ನೋಡಿ. ಇದು ರೆಡಿ ಮಾಡಿಟ್ಟಿದ್ನಲ್ಲ, ಅದು ನನಗೆ ಉದುರಿಸೋದು. ನಿಮ್ಗೆ ಎಷ್ಟು ಬೇಕಷ್ಟು ಸ್ವಲ್ಪ ಜಾಸ್ತಿ ಹಾಕಿ ಚೆನ್ನಾಗಾಗುತ್ತೆ ಅಂತ ನಾನು ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೆ ಅಷ್ಟು. ನೋಡಿ ಈ ಥರ ನಾನು ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ. ಆಯಿತು, ಸ್ವಲ್ಪ ಇದೆಲ್ಲ ಆದಮೇಲೆ ಈ ಥರ ಮಿಕ್ಸ್ ಮಾಡೋದು. ವಾವ್, ಎಷ್ಟು ಚೆನ್ನಾಗಿದೆ, ಸೂಪರ್. ಚೆನ್ನಾಗಿದೆಯಾ? ನೋಡು ಕಲರ್ ಹೆಂಗೆ ಬಂತು ಇವಾಗ. ಇದಕ್ಕೆ ಕುಟುಂಬಿ ಅಂತ ಹೇಳೋದು. ನೋಡ್ಕ ನೀಟಾಗಿ. ಚಿಕನ್ ಅಲ್ಲ ಕಣವ, ನೋಡಿ ನೋಡಿ ಗಾಯ್ಸ್, ಚಿಕನ್ ಅಲ್ಲ ಇದು, ಹಲಸಿನ ಬಡ್ಕಿಂದ ಕುಟುಂಬಿ ಮಾಡ್ತಾ ಇದ್ವಿ ಮಗಳೇ. ಇದು ಹಲಸಿನ ಬಡ್ಕು ಅಂತ ಗೊತ್ತಿಲ್ಲದೆ ಚಿಕನ್ ಅಂತ ಬಂದಿದ್ದಾರೆ ನೋಡಿ ಗೈಸ್ ನಮ್ಮ ಚಿಂಟಾಣಿ. ನೋಡಿ ಮುಗೀತು ಇಷ್ಟೇ. ಇದು ನೋಡು ಸಾಂಬಾರು ಸೊಪ್ಪು ಹಾಕಿದ್ರೆ ಇಷ್ಟು ಮುಗೀತು. ಮುಚ್ಚಳ ಆಯಿತು, ಓಕೆ, ಮುಗೀತು.